ಅವಾಗ್ಲೇ ಹೇಳ್ತಾ ಇದ್ರಿ ಬಾಳೆ ಎಲೆಯಲ್ಲಿ ಬರಲ್ಲ ಅಂತ. ಮೇ ಬಿ ಬಾಳೆ ಎಲೆಯಲ್ಲಿ ಏನಾದ್ರು ತುಂಬಾ ಸೀರಿಯಸ್ ಆಗಿ TRP ಅವ್ರದ್ದು ಫಿನಾಲೆ ಬಂದಿತ್ತು, ಅದು ಫಸ್ಟ್ ಇದ್ರಲ್ಲೇ ಬಂದಿರುತ್ತೆ. TRP ಹೈಯೆಸ್ಟ್ TRP ಫಿನಾಲೆಯಲ್ಲಿ ಬಂತು ಅಂತ ಹೇಳ್ತಿದ್ರಲ್ವಾ, ಸ್ಟಾರ್ಟಿಂಗ್ ನಲ್ಲೇ ಬಂದ್ಬಿಡುತ್ತೆ ಅನ್ಸುತ್ತೆ. ಬರೀ 8 to 3 ಅಂತ ಹಾಕಿದ್ದಕ್ಕೆ ಸಾಹೇಬರು 3 ಕ್ವಶನ್ ಕೇಳಿದ್ರು. ಹಿಂಗ್ ನಾನು ಬಾಳೆ ಎಲೆಯಲ್ಲಿ ಬಂದೆ ಅನ್ಕೊಂಡಿದ್ದೆ. ಇಲ್ಲಿ ಚೇರ್ ಹಾಕೋತಾರೆ ನೆಕ್ಸ್ಟ್. ಬನ್ನಿ ಸರ್, ಏನ್ ಪ್ರಮೋಟ್ ಮಾಡ್ತಾ ಇದ್ದೀರಾ ನೀವು? ಸರ್ ಇನ್ನೊಂದು ನಂದು ಮೈನ್ ಕ್ವಶನ್ ಕೇಳಿಲ್ಲ ಅಂದ್ರೆ ನನ್ನ ಬಾಳೆಯಲ್ಲಿ ಎಷ್ಟು ಡಿಸ್ಟರ್ಬ್ ಆಗ್ಬಿಡ್ತಾರೆ. ಮೈನ್ ಕ್ವಶನ್ ಬಿಟ್ಟಾಗ್ಬಿಟ್ಟು ಎಷ್ಟು ಏನ್ ಮಾಡ್ತೀನಿ ತಲೆಯಲ್ಲಿ? ನೀವು ಬಾಳೆ ಅಂದ್ರೆ ಪ್ರೋಮೋ ಕಂಪೇರ್ ಟು ಇನ್ 10 seasons ಗಿಂತ ಈ ಸತಿ ತುಂಬಾ ಡಿಫ್ರೆಂಟ್ ಆಗಿದೆ. ಅಂದ್ರೆ ಹೀರೋ ಟೈಪ್ ಅಲ್ಲಿ ಬರ್ತಾ ಇದ್ರಿ ದಿನ ಪ್ರೋಮೋಗಳಲ್ಲಿ. ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದೆಯಲ್ಲ, ಅದು ವಿಲನಿಶ್ ಅಂತ ಅನ್ನಿಸ್ತು. ಅಂದ್ರೆ ಹೋದ್ ಸೀಸನ್ ಅಲ್ಲಿ ನೀವು ತುಂಬಾ ಕ್ಲಾಸ್ ತಗೊಂಡಿದ್ರಿ ಕಂಟೆಸ್ಟೆಂಟ್ ಗಳಿಗೆ ಅವ್ರು ತಪ್ಪು ಮಾಡಿದಾಗ. ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ, ವಿಲನ್ ಆಗಿ ಬರ್ತೀನಿ. ಇನ್ನೂ ಏನಾದ್ರು ತಪ್ಪು ಮಾಡಿದ್ರೆ ಸಖತ್ ಕ್ಲಾಸ್ ತೆಗಿತೀನಿ ಅನ್ನೋ ತರ ಇದೆ. ಅಂದ್ರೆ ಹೆಲ್ ಅಂಡ್ ಹೆವೆನ್ ಕಾನ್ಸೆಪ್ಟ್ ಇರೋದ್ರಿಂದ, ರೈಟ್? ಯಾಕೆ ಆ ಪ್ರೋಮೋ ಆ ಟೈಪ್ ಅಲ್ಲಿ ಶೂಟ್ ಆಗಿದೆ? ಇಲ್ಲ ಕ್ಲಾಸ್ ಆಗಿ ಬರೋದಕ್ಕೂ ಆಕ್ಚುಲಿ ನೆಕ್ಸ್ಟ್ ನೋಡಕ್ ಹೋದ್ರೆ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ಸರಿ. ದೇ ಹ್ಯಾವ್ ಗಾನ್ ದಿ ಕಾನ್ಸೆಪ್ಟ್ ಆಫ್ ಸ್ವರ್ಗ ನರಕ. ಸೊ ಅವ್ರು ಆ ತರ ಮಾಡಿ ಬೇಕು ಒಂದು ಹೆವೆನ್ ಅಂಡ್ ಹೆಲ್ ಅದೇ ಫೀಲ್ ಅಲ್ಲಿ ಇರಲಿ ಎಲ್ಲ ಅನ್ಬಿಟ್ಟು ದೇ ಹ್ಯಾವ್ ಡನ್ ದಟ್. ಅಷ್ಟೇ, ಏನೇನಿಲ್ಲ. ಸುದೀಪ್ ಸರ್ ಇಲ್ಲಿ ರೈಟ್ ಸರ್. ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ದೆ. ಅಂದ್ರೆ ಫೇವ್ರೇಟ್ ಸೀಸನ್ಗೆ ನಿಮ್ಮ ಹತ್ರ ಉತ್ತರ ಇತ್ತು, ನಾಟ್ ಸೋ ಫೇವ್ರೇಟ್ ಸೀಸನ್ಗೆ ಉತ್ತರ ಇತ್ತು. ಸೊ ಸೀಸನ್ 10 ಆಕ್ಚುಲಿ ಹೈ ರೇಟೆಡ್, ಅಂದ್ರೆ ತುಂಬಾ ಟಾಪ್ ರೇಟೆಡ್ ಆಗಿ ಬಂದಿದೆ. ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಈ ಒಂದು ಸೀಸನ್? ಐ ಥಿಂಕ್ ಪ್ರಕಾಶ್ ಅಂಡ್ ಟೀಮ್, ಪ್ರಶಾಂತ್ ಅಂಡ್ ಟೀಮ್, ಸುಷ್ಮಾಜಿ, ಐ ಥಿಂಕ್ ದೇ ವಾಕ್ಡ್ ಇನ್. ಅವರು ಒಳಗಡೆ ವಾಕ್ ಮಾಡಬೇಕಾದ್ರೆ ಫಸ್ಟ್ ಸೀಸನ್ ಅವರಿಗೆಲ್ಲರಿಗೂ ಫಸ್ಟ್ ಸೀಸನ್ ಇದು. I think the intention was very high. The adrenal rush they walked out ತುಂಬಾ high ಇತ್ತು. I think 10 season success at 10th season ಇವಾಗ for example let me tell you sir, normally TRP rating however you term it graph ಅಲ್ಲಿ ಹಿಂಗ್ ಹೋಗ್ತಾ ಇರುತ್ತೆ. But if you realize this time inaugural episode opened up with a very high number, never before. ದಟ್ ಇಸ್ ಸಮಥಿಂಗ್ ನಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ. ನಾರ್ಮಲಿ ಹೋಗ್ತಾ ಹೋಗ್ತಾ ಇಷ್ಟ ಆಗಿ ರೇಟಿಂಗ್ ಜಾಸ್ತಿ ಆಗ್ಬೋದು. ಬಟ್ ದಿಸ್ ಟೈಮ್ ದ ಓಪನಿಂಗ್ ಇಟ್ ಸೆಲ್ಫ್ ವಾಸ್ ಸೋ ಗುಡ್. ಐ ಥಿಂಕ್ ದಟ್ ಶೋಸ್ ಅ ಲಾಟ್ ಆಫ್ ಲವ್ ಪೀಪಲ್ ಹ್ಯಾವ್ ಟುವರ್ಡ್ಸ್ ದ ಶೋ. ಆಲ್ಸೋ ನಾನು ಚಕ್ರಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಐ ಥಿಂಕ್ ಸಮ್ವೇರ್ ನಾನು ಫಸ್ಟ್ ಅವ್ರಿಗೆ ಕೇಳಿದ್, ಈ ಒಂದು ವರ್ಷದಲ್ಲಿ ನಾನೇನಾರ ಮಾಡದ, have I done something nice? Have I done something nice that that just people want to see you so much? Because inaugural gas to rating one of this, these people are here, the marketing people. It's next to impossible. That kind of opening. See, there will be a big numbers after people start getting involved. The contestants start. But something miraculous happened last season, and I think navella kuttadana. I think we should just more so enjoy and not take it to the head. And ನನ್ನ ಪ್ರಕಾರ ಅದು ಎಕ್ಸ್ಟ್ರಾ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್ ನನಗೆ. ಬಿಕಾಸ್ ಐ ಥಿಂಕ್ ನಾವು ಫ್ಲೋರ್ ಹೋಗೋದು ಕಲಿಬೇಕು ಯಾವಾಗಲೂ. ಸಕ್ಸಸ್ ಆರ್ ಫೇಲಿಯರ್ ಇಸ್ ಜಸ್ಟ್ ಆನ್ ದ ಕಾರ್ನರ್, ಯು ಡೋಂಟ್ ನೋ ವೆನ್ ಇಟ್ ಕಮ್ಸ್. ಸೊ ಐ ಥಿಂಕ್ ಯು ಜಸ್ಟ್ ಗೋ ವಿತ್ ದ ಫ್ಲೋ. ಗಿವ್ ದ ಕ್ರೆಡಿಟ್ ಟು ಪ್ರಕಾಶ್ ಅಂಡ್ ಟೀಮ್, ಸುಷ್ಮಾಜಿ, ಪ್ರಶಾಂತ್. ಐ ಥಿಂಕ್ ದೇ ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬಿಡದಿಯಿಂದ ಹೋಲ್ ಸಿಸ್ಟಮ್ ಆಫ್ ಬಿಗ್ ಬಾಸ್ ಅಪ್ರೂಟ್ ಆಗುತ್ತೆ, ಬೇರೆ ಕಡೆ ಹೋಗುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಹೆಡೇಕ್. ಬಿಕಾಸ್ ಇಟ್ ಇಸ್ ನಾಟ್ ಒನ್ ಯಾವುದೋ ಫ್ಲೋರ್ನ ತಗೊಂಡು ಹಾಕ್ದಂಗಲ್ಲ. ಇಟ್ಸ್ ಅ whole process, whole program, the whole family of Big Boss. It's impossible, actually impossible. They have done it. One ಕಡೆಯಿಂದ ತಗೊಂಡು ಅಪ್ರೂವ್ ಮಾಡಿ ಇನ್ನೊಂದು ಕಡೆ ಹಾಕೋದು is a very big task. I think so. I think everything went well. It just happened. In personal favorite list ಅಲ್ಲಿ ಲಾಸ್ಟ್ ಸೀಸನ್ ಕೂಡ ಬರುತ್ತೆ because of the rating.
ರೇಟಿಂಗ್ ಅಂತಲ್ಲ, ನೀವು ಪರ್ಸನಲಿ ನಂಗೆ ಫೇವರೇಟ್ ಇತ್ತು ಅಂತ ಕೆಲವೊಂದು ಸೀಸನ್ ಹೇಳಿದ್ರಿ. No, sir, I think ನನಗೆ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲರೂ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ, ಯಾರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಥಿಂಕ್ ಐ ವಾಸ್ ಮೋರ್ ಇಂಪ್ರೆಸ್ಡ್ ವಿತ್ ದ ಟೀಮ್, ಸರ್. I was very impressed with the team last year, the way they operated, and success is definitely not a surprise to me. So I think in all seasons ಅಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ತುಂಬಾ ಫೇವರೇಟ್ ಯಾರು ಅಂತ ಕೇಳಿದ್ರೆ ಟೀಮ್, ಸರ್. I think I appreciate. ಸರ್ ಚೇತನ್ ನಾಯ್ಕ್, ಫ್ರೀಡಮ್ ಮಿಸ್ ಚೇತನ್ ನಾಯ್ಕ್. ಸುದೀಪ್ ಸರ್ ಪ್ರಶ್ನೆ. ರೈಟ್ ಸರ್ ಸ್ಟಾರ್ಟಿಂಗು ಪ್ರದೀಪ್ ಬೆಳಕಿಲ್ಲ ಅವ್ರದ್ದು ವಾಯ್ಸ್ ಇತ್ತು, ನಂತರ ಚೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸ್. ಈ ಸರಿ ಅದೇ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ಅಂತ? ವಾಯ್ಸ್ಗೆ ನಾನಿದ್ದೀನಿ ಸಾಕು. ಸುದೀಪ್